ನಿಮ್ಮ ಮಗಳಿಗೆ ಟಿಕೆಟ್ ಸಿಗೋದಾದರೆ ನನ್ನ ಮಗನಿಗೂ ಸಿಗಬೇಕು, ನಿಮ್ಮ ಮಗನಿಗೆ ಸಿಕ್ಕಿದ್ರೆ ನನ್ನ ಮಗಳಿಗೂ ಸಿಗಲಿ ಅಂತ ಬೆಳಗಾವಿಯ ಅಂಗಳದಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಫೈಟ್ ಜೋರಾಗ್ತಾ ಇದೆ. ಮಕ್ಕಳ ಹೆಸರನ್ನ 2 ಲೋಕಸಭಾ ಕ್ಷೇತ್ರದ ಪಟ್ಟಿಗೆ ಸೇರಿಸಲಾಗಿದೆ. ಆದರೆ ಇಲ್ಲಿ ತನಕ ಬೇರೆಯವರ ಹೆಸರು ಹೇಳಿ 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 ಕೊನೆಗೆ ಫೈನಲ್ ಆಗಿ ತಮ್ಮ ಮಕ್ಕಳದ್ದು ಜೋಡಿಸ್ಬಿಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು, ಒಂದು ಕಡೆ ಲಿಂಗಾಯತರಿಗೆ ಕೊಡಲಿ, ಒಂದು ಕಡೆ ಕುರುಬರಿಗೆ ಕೊಡಲಿ, ಒಂದು ಕಡೆ ಅವರು, ಕೊನೆಗೆ ತಮ್ಮ ಮಕ್ಕಳದೇ ಹೆಸರು ಬಂದ್ಬಿಡ್ತು. ಸೇರಿಗೆ ಸವಾ ಸೇರು ಅನ್ನೋ ಹಾಗೆ 2 ಕ್ಷೇತ್ರಕ್ಕೆ ಇಬ್ಬರೂ ನಾಯಕರು ಮಕ್ಕಳ ವೈಲ್ಡ್ ಕಾರ್ಡ್ ಎಂಟ್ರಿ ಏನಾದರೂ ಆಗಿಬಿಡುತ್ತಾ? ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ, ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್, ನಿಮಗೆ ಸಿಕ್ಕಿದ್ರೆ ನಮಗೂ ಸಿಗಲಿ ಅಂತ. ಬಟ್ ಇದು ತುಂಬ ಬ್ಯಾಡ್ ಡೆವಲಪ್ಮೆಂಟ್ಸು. ಅಲ್ಲಿ ಶುರುವಾದರೆ ಬೇರೆ ಬೇರೆ ಕಡೆಯೂ ಶುರುವಾಗುತ್ತೆ. ಈಗಾಗಲೇ ಚಾಮರಾಜನಗರದಲ್ಲಿ ಮಹದೇವಪ್ಪನವ್ರು ನನಗೆ ಬೇಡ ನನ್ನ ಮಗನಿಗೆ ಕೊಡಿ ಅಂತ ಕೂತಿದ್ದಾರೆ. ಸೊ ಅಲ್ಲಿಗೆ ನೀವು ಹೆಂಗೆ ಮಾಡ್ಕೊಳಕ್ಕಾಗತ್ತೆ? ಸತೀಶ್ಗೆ ಸೆಡ್ಡು ಹೊಡೆದು ಮಗ ಮೃಣಾಲ್ ಅವರ ಹೆಸರನ್ನ ಸೇರಿಸಿದಾರಂತೆ. ಬೆಳಗಾವಿನಲ್ಲಿ ಬೆಂಬಲಿಗ ಗಿರೀಶ್ ಸೋನಾಲ್ಕರ್ಗೆ ಅವರ ಹೆಸರನ್ನ ಸತೀಶ್ ಜಾರಕಿಹೊಳಿ ಅವರು ಕಳಿಸಿದ್ದಾರೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟಿಕೆಟ್ ಫೈನಲ್ ಆದಮೇಲೆ ಜವಾಬ್ದಾರಿ ಹೊತ್ತುಕೊಂಡು ಗೆಲ್ಲಿಸಬೇಕು ಕ್ಯಾಂಡಿಡೇಟ್ಗಳನ್ನ. ಸುಮ್ಮನೆ ಮಗನಿಗೆ ಟಿಕೆಟ್ ಕೊಡಿಸ್ಬಿಟ್ಟೆ, ಮಗಳಿಗೆ ಟಿಕೆಟ್ ಕೊಡಿಸ್ಬಿಟ್ಟೆ, ಹಂಗಾಗಲ್ಲ. ಚಿಕ್ಕೋಡಿಯಲ್ಲಿ ಲಕ್ಷ್ಮೀ ಬೆಂಬಲದ ಗಣೇಶ್ ಹುಕ್ಕೇರಿ ಅವರ ಹೆಸರಿದೆ. ಗಣೇಶ್ ಹುಕ್ಕೇರಿ ಹೆಸರೇ ಬಹುತೇಕ ಫೈನಲ್ ಆಗುತ್ತೆ ಅಂತ ಗೊತ್ತಿಲ್ಲ. ಪಟ್ಟು ಬಿಡದೆ ಪುತ್ರಿ ಪ್ರಿಯಾಂಕಾ ಹೆಸರನ್ನ ರವಾನೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅದಕ್ಕೆ ಸೇರಿಗೆ ಸವಾ ಸೇರು ಅನ್ನೋ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ತಮ್ಮ ಪುತ್ರನ ಹೆಸರನ್ನು ಸೇರಿಸಿದ್ದಾರೆ. ಅದರ ಜೊತೆಗೆ ಗಿರೀಶ್ ಸೋನಾಲ್ಕರ್ ಇನ್ನೊಂದೊಂದು ಹೆಸರು ಬೇಕಲ್ಲ, ಬರೀ ತಮ್ಮದೇ ಆಗಬೇಕು ಅಂತ ಇಲ್ವಲ್ಲ. ಎಲ್ರಿಗೂ ಆಸೆ ಇರುತ್ತೆ ಅವರವರ ಮಕ್ಕಳಿಗೆ ರಾಜಕೀಯ ಭವಿಷ್ಯವನ್ನು ಕಲ್ಪಿಸ್ಕೊಡ್ಬೇಕು ಅಂತ. ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ತನಕ ಈ ರೀತಿ ಆಗಿದೆ. ಬಟ್ ಇದಕ್ಕೆ ಹೈಕಮಾಂಡ್ ಮಣೆ ಹಾಕ್ತಾರ ಏನೆಲ್ಲ? ಬೆಳಗಾವಿ ಅಂತಂದರೆ ಇವ್ರದೇ, ಇನ್ಯಾರೂ ಸ್ಪರ್ಧೆನೂ ಮಾಡಬಾರ್ದು, ಇನ್ಯಾರೂ ಗೆಲ್ಲಬಾರ್ದು, ಇನ್ಯಾರೂ ಲೋಕಸಭೆಗೂ ಹೋಗಬಾರ್ದು. ಇವರೇ ಇವ್ರ ಮಕ್ಕಳು ಮೊಮ್ಮಕ್ಕಳು. ಬಟ್ ಇದಕ್ಕೆಲ್ಲ ಪಕ್ಷಕ್ಕೋಸ್ಕರ ದುಡ್ದವ್ರು ಏನಾಗಬೇಕು? ಪಕ್ಷ ಚುನಾವಣೆ ಬಂದಾಗೆಲ್ಲ ಹಗಲು ರಾತ್ರಿ ಅಂದೇ ಕೆಲಸ ಮಾಡ್ತಕ್ಕಂಥವ್ರು, ಅವ್ರಿಗೂ ಒಂದು ಆಸೆ ಇರುತ್ತೆ, ನಮಗೂ ಒಂದು ಟಿಕೆಟ್ ಸಿಗುತ್ತಪ್ಪ ಅಂತ. ನೀವೇ ಮಕ್ಕಳು, ತಾಯಿ ಮಿನಿಸ್ಟ್ರು, ಮಗ MP, ಅಥವಾ ತಂದೆ ಮಿನಿಸ್ಟ್ರು, ಮಗಳು MLA MP, ಬೇರೆಯವ್ರಿಗೆ ಅವಕಾಶನೇ ಇಲ್ವಾ? ಇದನ್ನು ಕೇವಲ ನಾನು ಬೆಳಗಾವಿಗಷ್ಟೇ ಸೀಮಿತವಾಗಿ ಹೇಳ್ತಾ ಇಲ್ಲ, ಬೇರೆ ಕಡೆನೂ ಕೂಡ. ಅದಕ್ಕೆ ಪರಿವಾರವಾದದ ವಿರುದ್ಧ ಅಂತ ಹೇಳೋದು. ಅದು ಯಾವುದೇ ಪಕ್ಷ ಆಗಲಿ, BJPನಲ್ಲೂ ಈ ಕೆಟ್ಟ ಪರಂಪರೆ ಇದೆ, BJPನಲ್ಲೂ ಇದೆ, ಕಾಂಗ್ರೆಸ್ನಲ್ಲೂ ಇದೆ. ಸೊ ಹಾಗಾಗಿ ಅದಕ್ಕೆ ಒಂದು ಕೊನೆ ಹಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಪಕ್ಷಗಳು ಬೆಳೆಯಲ್ಲ.